ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಹೋರಾಟದ ಮನಸ್ಥಿತಿ. ಸಾಕಷ್ಟು ಜನ ಕೆಲವೊಂದು ಹೋರಾಟಕ್ಕೆ ನನ್ನನ್ನು ಕೂಡ ಕರೀತಾರೆ, ಗುರುಗಳೇ ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟ ಮಾಡೋದಕ್ಕೆ ಹೇಳಿರಿ ಅಂತ. ನಿಮ್ಮೆಲ್ಲರಿಗೂ ಯಾರ್ಯಾರು ಹೋರಾಟ ಮಾಡ್ತೀರಾ ಅಂಥವ್ರಿಗೆ ಮತ್ತೆ ಆ ಹೋರಾಟದ ಮನಸ್ಥಿತಿ ಉಳ್ಳವರ ಕೆಲವೊಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಹೋರಾಟ ಮಾಡೋದು ನ್ಯಾಯಕ್ಕೋಸ್ಕರ. ಕೆಲವರು ತನಗಾದ ಅನ್ಯಾಯವನ್ನು ಖಂಡಿಸ್ತಾರೆ, ಅದಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿ ಹೋರಾಟ ಮಾಡ್ತಾರೆ. ಆ ಹೋರಾಟಕ್ಕೆ ಸಾಕಷ್ಟು ಜನ ಕೈ ಜೋಡಿಸ್ತಾರೆ. ಈ ಹೋರಾಟ ಒಬ್ಬರಿಗೆ ನೋವಾಗಿದೆ, ಖಂಡಿತವಾಗ್ಲೂ ಅದನ್ನು ಯಾವುದೋ ಮೂಲಕ ಪರಿಹರಿಸ್ಕೊಳ್ಳೋದಕ್ಕೆ ನೋಡಬೇಕು. ಅದು ಕಾನೂನಿನ ಮೂಲಕ ಅಥವಾ ಹಿರಿಯರು ಕುಂತು ಮಾತುಕತೆ ಆಡಿ ಅದಕ್ಕೇನೋ ಒಂದು ನ್ಯಾಯವನ್ನು ಒದಗಿಸ್ಬೇಕು. ಆ ರೀತಿ ಯಾವಾಗ ಇದು ಎರಡೂ ರೀತಿಯಲ್ಲೂ ನಮಗೆ ಸಹಾಯಕ್ಕೆ ಬರಲಿಲ್ಲ ಅಂದಾಗ ನಾವು ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ. ಖಂಡಿತವಾಗ್ಲೂ ಹೋರಾಟದಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿದಿರೋದನ್ನು ನಾವು ನೋಡಬಹುದು. ಇತಿಹಾಸಗಳಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ವಿವರವಾಗಿ ತಿಳಿಸಿದ್ದಾರೆ. ಇಲ್ಲಿ ಮೂಲವಾಗಿ ಯಾರನ್ನ ಕರಿಬೇಕು ಹೋರಾಟಕ್ಕೆ, ಇದು ಮೂಲ ಪ್ರಶ್ನೆ. ಯಾರು ಬೇಕಾದರೂ ಬರಬಹುದು, ಅದು ಬೇರೆ ವಿಚಾರ. ಆದರೆ ಯಾರನ್ನ ಕರಿಬೇಕು ಮೂಲವಾಗಿ, ಇದು ಮೂಲ ಪ್ರಶ್ನೆ. ಇದನ್ನೆಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಸ್ವತಂತ್ರ ಹೋರಾಟಗಾರರಲ್ಲಿ ಸ್ವತಂತ್ರ ನಮಗೆ ಬಂದಾಗ 1948ರಲ್ಲಿ ಕವಿಗಳಿದ್ರು ಸಾಕಷ್ಟು ಜನ. ಎಲ್ಲಾದರೂ ಆ ಕವಿಗಳು ಹೋರಾಟದಲ್ಲಿ ಭಾಗವಹಿಸಿರೋದನ್ನ ಕೇಳಿದಿರಾ, ನೋಡಿದಿರಾ? ಖಂಡಿತವಾಗ್ಲಿಲ್ಲ. ಆದರೆ ಕೆಲವರು ಹೋರಾಟಕ್ಕೆ ಅಂತಾನೆ ಹುಟ್ಟಿರ್ತಾರೆ. ಅವರ ಮೂಲ ಉದ್ದೇಶ ಮತ್ತೆ ಕಾರಣ ಹೋರಾಟದ ಮನಸ್ಥಿತಿ ಉಳ್ಳವರು. ಇಂಥವರು ಖಂಡಿತವಾಗ್ಲೂ ಹೋರಾಟವನ್ನ ಮಾಡೇ ಮಾಡ್ತಾರೆ. ಅದು ಸಣ್ಣದಾಗಿರಬಹುದು, ದೊಡ್ಡದಾಗಿರಬಹುದು. ಈ TV ಚಾನೆಲ್ಗಳಲ್ಲಿ, ನ್ಯೂಸ್ಗಳಲ್ಲಿ ನೀವು ನೋಡ್ತೀರಾ, ನಾನು ಖಂಡಿಸ್ತೀನಿ, ನಾನು ಹೋರಾಟ ಮಾಡ್ತೀನಿ, ಹಾಗೆ ಹೀಗೆ ಅಂತೇಳಿ ಸಣ್ಣ ಪುಟ್ಟದಕ್ಕೂ ಕೂಡ ಹೋರಾಟ ಮಾಡ್ತಾರೆ. ಅಂಥವ್ರನ್ನ ಕರೆಯೋದು ಬಿಟ್ಟುಬಿಟ್ಟು ಸಾಧು ಸಂತರನ್ನ ಕರೀತಾರೆ. ಇಲ್ಲಿ ಋಷಿಗಳ ಕೆಲಸ ಬೇರೆ, ಮುನಿಗಳ ಕೆಲಸ ಬೇರೆ, ಸಾಧು ಕೆಲಸ ಬೇರೆ, ಸನ್ಯಾಸಿ ಕೆಲಸ ಬೇರೆ, ಅಘೋರಿಗಳ ಕೆಲಸ ಬೇರೆ, ನಾಗಸಾಧುಗಳ ಕೆಲಸ ಬೇರೆ. ಕೆಲಸ ಅನ್ನೋದಕ್ಕಿಂತ ಅವರ ಮನಸ್ಥಿತಿಗಳು ಬೇರೆ ಬೇರೆ ಆಗಿರ್ತವೆ. ಡಾಕ್ಟರ್ನ ನಾವು ಫೈಟ್ ಮಾಡಕ್ ಬನ್ನಿ ಅಂತಂದ್ರೆ ಡಾಕ್ಟರ್ ಫೈಟ್ ಮಾಡೋದಕ್ಕಾಗೋದಿಲ್ಲ. ಪೊಲೀಸ್ನ ಬೇಕಾದ್ರೆ ಫೈಟ್ ಮಾಡಕ್ಕೆ ಬರ್ತಾರೆ. ಡಾಕ್ಟ್ರು ಬಹಳ ಸಾಧು ಕ್ಯಾರೆಕ್ಟರ್. ಶಿಕ್ಷಕರನ್ನ ಬೇಕಾದ್ರೆ ನೀವು ಕರೀರಿ, ಪಾಠ ಮಾಡೋದಕ್ಕೆ ಅತ್ಯದ್ಭುತವಾಗಿ ಪಾಠ ಮಾಡ್ತಾರೆ. ವಂಡರ್ಫುಲ್. ಇಲ್ಲಿ ಒಬ್ಬೊಬ್ಬರ ಒಂದೊಂದು ಸ್ಥಿತಿಗತಿ, ಮನಸ್ಥಿತಿ, ಪರಿಸ್ಥಿತಿ ಮತ್ತು ಕೆಲಸ ಇದೆಲ್ಲವೂ ಬೇರೆ ಬೇರೆ ಇರುತ್ತೆ. ಖಂಡಿತವಾಗ್ಲೂ ಹೋರಾಟಗಾರ ಯಾರು ಅಂತಂದ್ರೆ, ಯಾರು ಬರಲಿ ಬರದೇ ಹೋಗ್ಲಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಅಂತ ನಿಂತ್ಕೊಳ್ತಾನಲ್ಲ, ಇವನು ನಿಜವಾದ ಹೋರಾಟಗಾರ. ಆದರೆ ಕೆಲವ್ರು ಏನು ಮಾಡ್ತಾರೆ, ಅವ್ರು ಒಬ್ರಿಗೆ ಹೋಗೋದಕ್ಕೆ, ಹೋರಾಟ ಮಾಡೋದಕ್ಕೆ ಅವ್ರ ಕೈಲಿ ಶಕ್ತಿ ಚೈತನ್ಯ ಇರೋದಿಲ್ಲ. ಮತ್ತೆ ಬೇರೆಯವ್ರನ್ನ ಕರೀತಾರೆ. ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ಬಾ ನೀನು ಬಾ ನೀನು ಬಾ ನೀನು ಅಂತೇಳಿ ಪೀಡಿಸ್ತಾ ಇರ್ತಾರೆ. ಒಂದು ಜನರಲ್ ಆಗಿ ತಿಳ್ಕೊಳ್ಳಿ, ಎರಡೇ ಎರಡು ಸಿದ್ಧಾಂತ, ಮೂಲ ಸಿದ್ಧಾಂತ ಇಡೀ ಭೂಮಂಡಲದಲ್ಲಿ ನೀವು ಯಾವುದೇ ದೇಶಗಳಲ್ಲಿ ಹೋಗಿ, ಭಾಗಗಳಲ್ಲಿ ಹೋಗಿ, ಎರಡೇ ಸಿದ್ಧಾಂತ. ನನಗೆ ಇಷ್ಟ ಇದೆ, ನನಗೆ ಇಷ್ಟ ಇಲ್ಲ. ಇದು ಎರಡು ಬಿಟ್ಟು ಬಾಕಿ ಎಲ್ಲವೂ ಕೆಲಸಕ್ಕೆ ಬರ್ತದೆ ಬರಲ್ಲ, ಅದೆಲ್ಲ ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಂಥದ್ದು. ಯಾವ ರೀತಿ ಉಪಯೋಗಿಸ್ಕೊಳ್ತೀರಾ, ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀರಾ, ಅದನ್ನ ನೀವು ನೋಡ್ಕೊಳ್ಳಿ. ಬಟ್ ಮೂಲವಾಗಿ ನನಗೆ ಇಷ್ಟ ಇದೆ, ನನಗೆ ಇಷ್ಟ ಇಲ್ಲ. ಇಷ್ಟ ಇದೆ ಅನ್ನೋರಿಗೆ ಖಂಡಿತವಾಗ್ಲೂ ಕೊಡಿ, ಅವರು ಮನಸ್ಪೂರ್ವಕವಾಗಿ ಅದನ್ನು ಸ್ವೀಕರಿಸ್ತಾರೆ. ಇಷ್ಟ ಇಲ್ಲ ಅಂದೋದವ್ರಿಗೆ ನೀವು ಎಂಥ ಕಾಸ್ಟ್ಲಿ ಐಟಮೇ ಕೊಡಿ, ಏನೇ ಅವ್ರಿಗೆ ಕೊಟ್ಟರು ಕೂಡ ಇಷ್ಟ ಇಲ್ಲದೆ ಆದ್ಮೇಲೆ ಅದನ್ನು ಸ್ವೀಕರಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಕೆಲವ್ರು ಏನು ಮಾಡ್ತಾರೆ, ಗಂಡನಿಗೆ ಇಷ್ಟ ಇಲ್ಲ, ತಿನ್ನು ಅಂತ ಹೆಂಡತಿ ಬಲವಂತ ಮಾಡ್ತಾರೆ. ಹೆಂಡತಿಗೆ ಇಷ್ಟ ಇಲ್ಲ, ಗಂಡ ತಿನ್ನು ಅಂತ ಬಲವಂತ ಮಾಡ್ತಾನೆ. ಅದೇ ರೀತಿ ಹೋರಾಟ ಮಾಡೋದಕ್ಕೆ ಇಷ್ಟ ಇಲ್ಲ, ಬಾ ನೀನು ಹೋರಾಟಕ್ಕೆ ಅಂತ ಬಲವಂತ ಮಾಡ್ತಾ ಇದ್ದಾಳೆ ಅಥವಾ ಬಲವಂತ ಮಾಡ್ತಾ ಇದ್ದಾನೆ. ಈ ಹೋರಾಟದ ಹಿನ್ನೆಲೆ ಔಟ್ಪುಟ್ ರಿಸಲ್ಟು ನಿಜವಾಗ್ಲೂ ನಿಮಗೆ ಬರಬೇಕು ಅಂದರೆ ಅಲ್ಲಿ ಸಮಾನ ಮನಸ್ಕರರು ಇರಬೇಕು.
ನೀವು ಬಲವಂತಕ್ಕೆ ಬಸರಾದ್ರು ಅಂತ ಹೇಳಿ ಯಾರನ್ನೋ ಕರ್ಕೊಂಡು ಬಂದು ಹೋರಾಟಕ್ಕೆ ಕುಣಿಸಿದ್ರೆ ನಿಜವಾಗ್ಲೂ ಅದರಿಂದ ನಯಾ ಪೈಸ ಇಲ್ಲ. ಕೆಲವ್ರಿಗೆ ಅನಿವಾರ್ಯ ಸ್ಥಿತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ತಗೊಂಬಂದು ಕುಣಿಸಿರ್ತಾರೆ, ಹೋರಾಟಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ, ಅವ್ರು ಬಂದು ಸುಮ್ಮನೆ ಕುಂತಿರ್ತಾರೆ. ಮತ್ತೆ ಕೆಲವರಿಗೆ ಈ ಸಂದಿಗ್ಧ ಪರಿಸ್ಥಿತಿ ಅಂತ ಕರೀತಾರೆ. ನೀವು ಬರಲೇಬೇಕು, ಬರಲಿಲ್ಲ ಅಂದಮೇಲೆ ನಾನು ನಿಮ್ಮ ಕೆಲಸ ಮಾಡ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ. ಅಯ್ಯೋ ನನ್ನ ಕೆಲಸ ಆಗಲ್ವಲ್ಲಪ್ಪ. ಒಂದು ನೈಜ ಘಟನೆಯನ್ನು ಹೇಳ್ತೀನಿ. ತನ್ನ ಮಗಳಿಗೆ ಎಜುಕೇಶನ್ ಮುಗಿದು ಇನ್ನೇನು ಕೆಲಸ ಸಿಗುವಂತಹ ಸಮಯ, ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗಿದ್ದಾಳೆ. ಆ ಕೆಲಸಕ್ಕೆ ರೆಕಮೆಂಡ್ ಮಾಡಿದಂತಹ ಅವರ ಸ್ನೇಹಿತರು ಇಂಥ ದಿವಸ ಹೋಗಿ ಖಂಡಿತವಾಗ್ಲೂ ನಿಮ್ಗೆ ಕೆಲಸ ಸಿಗುತ್ತೆ, ಇಂಟರ್ವ್ಯೂ ಮಾಡೋದೇನು ಬೇಕಾಗಿಲ್ಲ, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅದಾದ ನಂತರ ಒಂದು ವಾರ ಅಂತರದಲ್ಲಿ ಯಾವುದೋ ಒಂದು ಹೋರಾಟ ಕಾರ್ಯಕ್ರಮ ನಡೀತಾ ಇದೆ. ಆ ರೆಕಮೆಂಡ್ ಮಾಡಿದಂತಹ ವ್ಯಕ್ತಿ ಆ ಮಗಳ ತಂದೆಗೆ, ನೀನೇನಾದರೂ ಹೋರಾಟಕ್ಕೆ ಬರಲಿಲ್ಲ ನನ್ನ ಸ್ನೇಹಿತನಾಗಿ ಅಂದರೆ ನಿನ್ನ ಮಗಳಿಗೆ ನಾನು ಕೆಲಸ ಕೊಡಿಸಲ್ಲ ಅಂತ. ಈತನಿಗೆ ಹೋರಾಟ ಮಾಡೋದು ಇಷ್ಟ ಇಲ್ಲ. ಆತ ಬಹಳ ಸಾಫ್ಟ್ ಕ್ಯಾರೆಕ್ಟರ್, ಹೋರಾಟಕ್ಕೆಲ್ಲ ಓದೋನಲ್ಲ ಯಾವತ್ತೂ ಕೂಡ. ಯಾರೋ ಮುಂಚೆ ಒಂದ್ಸಲ ಮಾಡಿ ಅನುಭವ ಇದ್ರೆ ಪರವಾಗಿ, ಏನೂ ಮಾಡಲಿಲ್ಲ, ಕರ್ಕೊಂಡು ಬಂದು ಅವನು ಕುಣಿಸೋದು. ಅಯ್ಯೋ ಮಗಳಿಗೆ ಕೆಲಸ ಸಿಗಲ್ವಲ್ಲ ಅಂತ ಹೇಳಿ ಪಾಪ ಆ ಹೋರಾಟಕ್ಕೆ ತಂದೆ ಹೇಳ್ದ. ಅದು ಏನೇನೋ ಹೆಚ್ಚು ಕಡಿಮೆ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಆಮೇಲೆ ಅವರ ಹೆಂಡತಿ ಒಡವೆ ಎಲ್ಲ ಮಾರಿ ಬೇಲ್ ತಗೊಂಡು ಬಂದು ಬಿಡಿಸಿ, ಅದು ಏನೇನೋ ಒಂದು ದೊಡ್ಡ ಕತೆ ಆಯಿತು. ಅದೆಲ್ಲ ಮುಂದಿನ ಕತೆ. ಆದರೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಜವಾಗ್ಲೂ ಯಾವುದೋ ಒಂದು ಸಿನಿಮಾ ನೋಡಿದ್ದೆ, 300 ಸಿನಿಮಾದಲ್ಲಿ 300 ಜನ ರಾಕ್ಷಸರು, ಅವರು ಯೋಧರು, ಅತ್ಯದ್ಭುತವಾಗಿ ಬಲಿಷ್ಠವಾದಂತಹ ಸೈನಿಕರು, 300 ಜನ ಇರೋದು. ಅವ್ರಿಗೆ ಪಕ್ಕದೂರ್ನವರು ಆ ಎದುರಾಳಿ ದ್ವೇಷವನ್ನ ಕಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು ಸೋಲ್ಸಕ್ಕೆ ಅಂತೇಳಿ ಸಾವಿರಾರು ಜನ ಬರ್ತಾರೆ. ಆದರೆ ಈ ಸಾವಿರಾರು ಜನ ಯಾರು ಅಂತಂದ್ರೆ, ಒಬ್ಬ ಟೈಲರು, ಒಬ್ಬ ಕುಲ್ಮೆ ಕೆಲಸ ಮಾಡೋನು, ಒಬ್ಬ ರೈತ, ಈ ರೀತಿ ಸಾವಿರಾರು ಜನ ಇದ್ರೂ ಕೂಡ ಒಬ್ಬ ಯೋಧ ಸುಮಾರು 1000 ಜನನ್ನ ಒಡೆದು ಸಾಯಿಸುವಂತಹ ಶಕ್ತಿಶಾಲಿ ಇರ್ತದೆ. ಅದು ಯಾಕೆ ಅಂದರೆ ಈ 300 ಜನ ಸಮಾನ ಮನಸ್ಕರರು, ಇವರೆಲ್ಲರೂ ರಾಕ್ಷಸರು. ಆದರೆ ಅಲ್ಲಿ ಬಂದಿರುವಂತಹ 1000 ಜನ ಖಂಡಿತವಾಗ್ಲೂ ಯಾರು ಯೋಧರಲ್ಲ. ಆದರೆ ಬಂದು ಆ ಪಾಲ್ಗೊಳ್ತಾರಲ್ಲ, ಅದಕ್ಕೋಸ್ಕರ ನಾವು ಆ ರೀತಿ ಯುದ್ಧದಲ್ಲಿ ಸೋಲ್ತಾರೆ. ಕಡೆದಾಗ ಅವರು ಸೋಲ್ತಾರೆ. ಕಾರಣ ಏನು ಅಂತಂದರೆ, ಯಾರು ಟ್ರೈನ್ಡ್ ಪರ್ಸನ್. ಅದೇ ರೀತಿ ದಯಮಾಡಿ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದೀರಾ, ಹೋರಾಟದ ಮನಸ್ಥಿತಿ ಉಳ್ಳಂಥವ್ರು, ಅದಕ್ಕೆ ಕಾಯ್ಕೊಂಡಿರ್ತಾರೆ ಬಕಪಕ್ಷಿಗಳ ಸರ. ಸೈನಿಕರು ಸದಾ ಯುದ್ಧ ಮಾಡೋದಕ್ಕೆ ರೆಡಿಯಾಗಿರ್ತಾರೆ 24/7. ಆ ಬಾರ್ಡ್ರಲ್ಲಿರುವಂತಹ ಸೈನಿಕರನ್ನ ನೋಡಿ, ನೀವು ಮಾತಾಡಿಸಿ, ಅವ್ರನ್ನ ಯಾವಾಗಲೂ ಸದಾ ಸಿದ್ಧರಾಗಿರ್ತಾರೆ. ಯುದ್ಧ ಅಂದರೆ ಸಾಕು, ಎಲ್ಲವೂ ಕೂಡ ಬದಿಗೊತ್ತು ಫಸ್ಟು ಯುದ್ಧಕ್ಕೆ ತಯಾರಾಗ್ತಾರೆ. ಅದೇ ರೀತಿ ಹೋರಾಟ ಮಾಡೋರಂಥವ್ರು ಕೆಲವರು ಇರ್ತಾರೆ, ಅವ್ರಿಗೆ ಹೋರಾಟ ಅಂದರೆ ಸಾಕು ಫಸ್ಟ್ ನಿಂತ್ಕೊಂಡಿರ್ತಾರೆ. ಇಂಥವ್ರನ್ನ ನೀವು ಐಡೆಂಟಿಫೈ ಮಾಡಿ ಅಂಥವ್ರನ್ನ ಕರ್ಕೊಳ್ಬೇಕು ಹೊರತು, ನನಗೆ ಬೇಡ, ಬಲವಂತ ಮಾಡಬೇಡಿ, ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೂ ಕೂಡ ಕಾಡಿಬೇಡಿ ಅವ್ರನ್ನ ಕರ್ಕೊಂಡು ಹೋಗ್ತಿರಲ್ಲ, ಇದು ಯಾವುದೇ ಕಾರಣಕ್ಕೂ ಆ ಹೋರಾಟ ನಿಮಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ದಯಮಾಡಿ ಎಲ್ಲ ವೃತ್ತಿಗಳನ್ನು ನೋಡಿ, ಎಲ್ಲ ಕೆಲಸಗಾರರನ್ನು ನೋಡಿ. ಅದು ಸಂಪಾದನೆ ಮಾಡೋದು ಬೇರೆ, ವ್ಯಾಪಾರ ವ್ಯವಹಾರ ಬೇರೆ. ಆದರೆ ಈ ರೀತಿ ಹೋರಾಟ ಮಾಡುವಂಥವ್ರು ಕೂಡ ಕೆಲವೊಂದು ವರ್ಗದ ಜನಗಳಿರ್ತಾರೆ. ಅವರ ಹಿನ್ನೆಲೆಯನ್ನು ಗಮನಿಸಿ. ಯಾರು ಹೋರಾಟಕ್ಕೆ ಇಳಿತಾರೆ, ಯಾತಕ್ಕೋಸ್ಕರ ಹೋರಾಟಕ್ಕೆ ಬರ್ತಾರೆ? ಕೆಲವೊಂದು ಈ ಸಂಘಟನೆಗಳು ಅಥವಾ ಕೆಲವೊಂದು ಯಾವುದೋ ಒಂದು ರಾಜಕೀಯದ ಮೀಟಿಂಗಲ್ಲಿ ಏನು ಸಾವಿರಾರು ಜನ ಲಾರಿ ತುಂಬ್ಕೊಂಡು ಬರ್ತಾರೆ. ಯಾಕೆ ಬರ್ತಾರೆ ಅವರು? ನೀವು ಊಹಿಸಿ ಯಾಕೆ ಬರಬಹುದು ಅಂತ. ಕಾಸು ಕೊಟ್ಟಿರ್ತಾರೆ, ಒಬ್ರಿಗಿಷ್ಟು ಅಂತ. ಎಷ್ಟು ಜನನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಬೀದಿ ಎಲ್ಲ ಮೆರವಣಿಗೆ ನಡೀತದೆ. ಏನು 100 ಜನ 1000 ಜನ ಬರ್ತಾರೆ. ನಿಜವಾಗ್ಲೂ ಹೇಳಿ, ನಿಮ್ಮ ಮನಸ್ಪೂರ್ವಕವಾಗಿ ಎದೆ ಮುಟ್ಕೊಂಡು ಹೇಳಿ. ನೀವು ಊಹೆ ಮಾಡಬಹುದು, ಅಥವಾ ಅಲ್ಲಿ ಓದೋಂಥವ್ರು ಯಾರಾದ್ರೂ ನೋಡ್ತಾ ಇದ್ರೆ ಹೇಳಿ, ಎಷ್ಟು ಜನ ಆತನಿಗೆ ಬೆಲೆ ಕೊಟ್ಟು ಆ ರೀತಿ ಮೆರವಣಿಗೆಯಲ್ಲಿ ನೀವು ಪಾಲ್ಗೊಳ್ತೀರಾ? ಹಾನೆಸ್ಟ್ ಆಗಿ ಹೇಳಿ. ಪರ್ಸೆಂಟೇಜಲ್ಲಿ ಯಾರಾದರೂ ಕಾಮೆಂಟ್ ಮಾಡಿ. ಹಾನೆಸ್ಟ್ ಆಗಿ ಆ ಮೆರವಣಿಗೆ ನಡೀತಾ ಇದೆ ಯಾವುದೋ ಒಂದು, ಅದರಲ್ಲಿ ಎಷ್ಟು ಜನ ಪ್ರಾಮಾಣಿಕವಾಗಿ ಆತನ ಮೇಲೆ ಗೌರವ ಕೊಟ್ಟು ಬಂದಿರ್ತಾರೆ, ದುಡ್ಡು ಇಸ್ಕೊಳ್ಳದರೆ ಬಂದಿರ್ತಾರೆ? ಹೇಳಿ ನೋಡೋಣ ನೀವು. ನೋಡಿ ಸ್ನೇಹಿತರೆ, ನಾನು ಹೇಳೋದು, ಒಂದು ಕೆಲಸ ಒಬ್ಬನೇ ಮಾಡಬಹುದು, ಮತ್ತೊಂದು ಕೆಲಸ
2-3 ಜನ ಮಾಡಬೇಕಾಗುತ್ತೆ. ಇನ್ನೂ ಅದಕ್ಕಿಂತ ದೊಡ್ಡ ಕೆಲಸ ಹಲವಾರು ಜನ ಸೇರಿ ಮಾಡಬೇಕಾಗುತ್ತೆ. ಆದ್ರಿಂದ ಎಲ್ಲರೂ ಸೇರಿ ಒಮ್ಮತದಿಂದ, ಏಕಾಗ್ರತೆಯಿಂದ, ಎಲ್ಲರೂ ಒಪ್ಪಿಕೊಂಡು ಅದನ್ನು ಮಾಡಿದಾಗ ಅದು ಅತ್ಯದ್ಭುತವಾದ ಫಲಿತಾಂಶವನ್ನು ಕೊಡ್ತದೆ. ಯಾವಾಗ 10 ಜನದಲ್ಲಿ 7 ಜನಕ್ಕೆ ಇಷ್ಟ ಇಲ್ಲ, ಆ ಕೆಲಸ ಸಕ್ಸಸ್ ಆಗೋದಿಲ್ಲ. ಖಂಡಿತವಾಗ್ಲೂ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಅಂತಾನೆ ಕೆಲವರು ಇರ್ತಾರೆ, ಹುಟ್ಟಿರ್ತಾರೆ. ಅವರ ಜೀವನದ ಕಾರಣ ಉದ್ದೇಶ ಖಂಡಿತವಾಗ್ಲೂ ಅದಕ್ಕೆ ಇರುತ್ತೆ. ಯಾವಾಗ ಇದನ್ನು ಅರ್ಥ ಮಾಡಿಕೊಂಡು ಅಂಥವರ ಒಂದು ಸಂಘಟನೆಯನ್ನು ಮಾಡ್ತೀರಾ, ಅದು ಯಶಸ್ವಿಗೊಳ್ಳುತ್ತೆ. ಕಂಪ್ಲೀಟ್ ನೀವು ಏನು ನಿಮ್ಮ ಮೋಟಿವ್ ಇದೆಯೋ ಅದು 100% ಪೂರೈಸೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಒಲ್ಲದ ಮನಸ್ಸಿನಿಂದ ಆತ ಒಂದು ಸ್ಟ್ರೈಕಿಗೆ ಬಂದಿರ್ತಾನೆ, ಹೋರಾಟಕ್ಕೆ ಬಂದಿರ್ತಾನೆ, ಅಥವಾ ಯಾರದೋ ಬಲವಂತಕ್ಕೋಸ್ಕರ ಇಲ್ಲ ಬ್ಲ್ಯಾಕ್ ಮೇಲ್ ಮಾಡಿ, ಖಂಡಿತವಾಗ್ಲೂ ಇದು ನಿಮಗೆ ಸಕ್ಸಸ್ಗಾಗೋದಿಲ್ಲ. ಕೇವಲ ಜನರಿದ್ದರೆ ಸಾಕು ಅಲ್ಲಿ ನಮಗೆ ಸಮಸ್ಯೆಗಳು ಬಗೆಹರಿತದೆ ಅಂದರೆ ತಾತ್ಕಾಲಿಕವಾಗಿ ಬಗೆಹರಿದಿರುತ್ತೆ, ಆದರೆ ಅದು ಶಾಶ್ವತವಾಗಿ ಬಗೆಹರಿದಿರಲ್ಲ. ಅದು ಇನ್ನೂ ನಿಮ್ಮನ್ನು ಮತ್ತಷ್ಟು ನಷ್ಟಕ್ಕುಂಟು ಮಾಡುತ್ತೆ. ಆದ್ದರಿಂದ ಕೆಲವರು ಹೋರಾಟದ ಮನಸ್ಥಿತಿ ಉಳ್ಳಂಥವರು, ಕೆಲವರು ಶಾಂತ ಸ್ವಭಾವದವರು, ಕೆಲವರು ಮಾತುಗಾರರು, ಮತ್ತೆ ಕೆಲವರು ಕೇವಲ ಕೆಲಸ ಮಾತ್ರ ಮಾಡ್ತಾರೆ, ಬೇರೆ ಏನನ್ನೂ ಮಾಡೋದಿಲ್ಲ. ಯಾರ್ಯಾರು ಹೋರಾಟದ ಮನಸ್ಥಿತಿಯನ್ನು ಉಳ್ಳಂಥವರು ಅಂಥವ್ರನ್ನ ಕರ್ಕೊಂಡೋಗಿ 100% ಅದು ಸಕ್ಸಸ್ ಆಗೇ ಆಗುತ್ತೆ. ಅದು ಬಿಟ್ಟು ಬಲವಂತವಾಗಿ ಮಾಡುವಂಥದ್ದಲ್ಲ. ಕೆಲವೊಂದು ಸಲ ಆ ವ್ಯಕ್ತಿ ಮೇಲೆ ಗೌರವ ಕೊಟ್ಟು ಬಂದಿರ್ತಾರೆ, ಆದರೆ ಅವರು ಹೋರಾಟಗಾರರಲ್ಲ. ಆ ವ್ಯಕ್ತಿ ಮೇಲೆ ಗೌರವವನ್ನು ಕೊಟ್ಟು ಬಂದಿರ್ತಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ರೀತಿ ಅವರು ಬರೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಕೂಡ ನಾವು ಒಂದು ರೀತಿ ಒಂದು 50-50% ಅಲ್ಲಿ ಗೆಲ್ಲದೆ ಹೋದರೂ ಕೂಡ ಒಂದು ನ್ಯೂಟ್ರಲ್ ಆಗೋ ಮಟ್ಟದಲ್ಲಿ, ಅಂದರೆ ಸೋಲು ಇಲ್ಲ ಗೆಲುವು ಇಲ್ಲ, ಆ ಮಟ್ಟದಲ್ಲಾದರೂ ಬಂದಿರಬಹುದು. ಯಾಕೆಂದರೆ ಇಷ್ಟಪಟ್ಟು. ಆದರೆ ಇಷ್ಟಪಡದೇನೆ ಏನಾದರೂ ಯಾರಾದರೂ ಹೋರಾಟದಲ್ಲಿ ಬಂದಿದ್ರೆ, ನೀವು ಅದನ್ನು ಕರೆದಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಸಾಧ್ಯವೇ ಇಲ್ಲ. ಆ ಒಂದು ಹೋರಾಟ ನಿಮಗೆ ಅಂತ್ಯಗೊಳ್ಳುತ್ತೆ, ನಕಾರಾತ್ಮಕದಲ್ಲಿ ಅಂತ್ಯಗೊಳ್ಳುತ್ತೆ, ಸೋಲನ್ನು ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಯಾರ್ಯಾರು ಹೋರಾಟಕ್ಕೆ ಕರೀತೀರ ಅವ್ರಿಗೆಲ್ಲರಿಗೂ ಕೂಡ ನನ್ನನ್ನು ಕರೆಯುವಂಥವ್ರ ಮೂಲವಾಗಿ ದಯಮಾಡಿ ನಾನು ಹೋರಾಟಗಳನ್ನು ಮಾಡುವಂಥವನ್ನಲ್ಲ. ಶಾಂತಿ ಪ್ರಿಯ, ಕ್ರಾಂತಿ ಪ್ರಿಯ ಅಂತ ಇಬ್ಬರು ಇರ್ತಾರೆ. ಕೆಲವೊಬ್ಬರು ಈ ಸಾಮ, ಭೇದ, ದಾನ, ದಂಡ ಅಂತ 4 ರೀತಿ ಪರಿಹಾರ ಮಾರ್ಗಗಳಿದ್ದಾವೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಕೆಲವರು ಮಾತುಕತೆಯಲ್ಲಿ ನಿಪುಣರು, ಅವರು ಜಾಣರು, ಬಹಳ ಬುದ್ಧಿವಂತರು. ಅವರು ಹೇಗೋ ಮಾಡಿ ಆ ಒಂದು ಕಾಂಪ್ರಮೈಸ್ ಮಾಡಿ ಅದನ್ನು ಸರಿಪಡಿಸ್ತಾರೆ. ಮತ್ತೆ ಕೆಲವರು ಬಿಟ್ಟುಬಿಡ್ತಾರೆ, ದಾನ ಮಾಡಿ ಬಿಟ್ಬಿಟ್ಟು ಅವ್ರು ಹೇಗೋ ಅದನ್ನು ಸಾಲ್ವ್ ಮಾಡ್ಕೊಳ್ತಾರೆ. ಮತ್ತೆ ಕೆಲವ್ರಿಗೆ ದಂಡಂ ದಶಗುಣಂ, ಸೊ ಖಂಡಿತವಾಗಲೂ ನಾನು ದಂಡ ಕೊಡ್ತೀನಿ ಅಂತ. ಸೊ ಅದು ಕಾನೂನಿನ ಮೂಲಕ ಇರಬಹುದು, ಅಥವಾ ಯಾವುದೋ ಸಂಘಟನೆಗಳ ಮೂಲಕ ಇರಬಹುದು, ಯಾವುದೋ ಒಂದು ರೂಪದಲ್ಲಿ ದಂಡಂ ದಶಗುಣಂ. ಮತ್ತೆ ಕೆಲವೊಂದು ಯುಕ್ತಿಯನ್ನು ಉಪಯೋಗಿಸಿ ಆ ಒಂದು ಸಮಸ್ಯೆಯಿಂದ ಬಗೆಹರಿಸಬಹುದು. ನನ್ನ ಗುರುಗಳು ಹೇಳಿಕೊಟ್ಟಂತಹ ಮಾರ್ಗ ಅದು ಯುಕ್ತಿ ಅಥವಾ ಅದು ತಂತ್ರ. ಕುತಂತ್ರ, ತಂತ್ರ ಇದೆರಡಕ್ಕೂ ವ್ಯತ್ಯಾಸಗಳನ್ನು ತಿಳಿಸ್ಬಿಡ್ತೀನಿ. ಕುತಂತ್ರ ಅಂದರೆ ಒಬ್ಬನನ್ನು ಸೋಲಿಸಿ ಮತ್ತೊಬ್ಬ ಗೆಲ್ಲೋನು, ಒಬ್ಬನನ್ನು ಸಾಯಿಸಿ ಮತ್ತೊಬ್ಬ ಬದುಕೋನು, ಒಬ್ಬನಿಗೆ ಕೆಟ್ಟದ್ದು ಮಾಡಿ ನನಗೆ ಒಳ್ಳೇದಾಗಲಿ ಅಂತ ಬಯಸೋದು, ಇದು ಕುತಂತ್ರ. ತಂತ್ರ ಅಂದರೆ ಅವನು ಬದುಕ್ತಾನೆ, ನಾನು ಬದುಕ್ತೀನಿ, ಅವನಿಗೂ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ, ಅವನು ಗೆಲ್ತಾನೆ, ನಾನು ಗೆಲ್ತೀನಿ, ಇದಕ್ಕೆ ತಂತ್ರ ಅಂತಾರೆ. ಆದ್ದರಿಂದ ದಯಮಾಡಿ ನನ್ನ ಒಂದು ಮಾರ್ಗವೇ ಬೇರೆ, ನನ್ನ ಗುರುಗಳು ಹೇಳಿಕೊಟ್ಟಂತಹ ಒಂದು ಹಾದಿ, ಈ ಹಾದಿಯಲ್ಲಿ ನೀನು ನಡಿಬೇಕು ಅಂತ, ಆ ಹಾದಿಯಲ್ಲಿ ನಾನು ಹೋಗೋದಕ್ಕೆ ಬಹಳ ಇಷ್ಟಪಡ್ತೀನಿ. ಗುರುಗಳು ಹೇಳ್ಕೊಟ್ಟದನ್ನು ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಬಲವಂತವಾಗಿ ನೀವು ಹೋರಾಟಕ್ಕೆ ಬನ್ನಿ ಅಂದರೆ ನಾನು ಹೋರಾಟ ಮಾಡೋದಕ್ಕೆ ನನಗೆ ತೋಳುಬಲ ಇಲ್ಲ. ನಾನು ಮನೋಬಲವನ್ನು ಹಿಡಿದು ಖಂಡಿತವಾಗ್ಲೂ ಕೆಲವೊಂದು ಸಮಸ್ಯೆಗಳನ್ನು ಮಾಡೋದಕ್ಕೆ ಬಂದಿದ್ದೀನಿ ಹೊರತು ಹೋರಾಟ ಮಾಡೋದು ಮೂಲ ಉದ್ದೇಶ ಅಲ್ಲ. ಹೋರಾಟ ಮಾಡುವಂಥವ್ರು 100 ಜನ ಇದ್ದಾರೆ, 1000 ಜನ ಇದ್ದಾರೆ. ಅಂಥವ್ರನ್ನ ಬಿಟ್ಟುಬಿಟ್ಟು ಶಾಂತಿ ಅಂಥವ್ರನ್ನ ಕರ್ಕೊಂಡೋಗಿ ನೀವು ಹೋರಾಟಕ್ಕೆ ನಿಲ್ಲಿಸಿದ್ರೆ ಏನು ಪ್ರಯೋಜನ ಬಂತು? ಖಂಡಿತವಾಗಲೂ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಸೂಕ್ಷ್ಮವಾಗಾದರೂ ಸರಿನೇ ಹೋರಾಟ ಮಾಡ್ತಾನೆ ಇರ್ತಾನೆ. ಅವನು ಹೋರಾಟವನ್ನೇ ಅವನು ಗೆದ್ದಿಲ್ಲ, ಇನ್ನು ಹೊರಗಡೆ ನಡೆಯುವಂತಹ ಸಾಮಾಜಿಕ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾವ ರೀತಿ ಮನಸ್ಥಿತಿಯನ್ನು ಸಿದ್ಧತೆ ಮಾಡ್ಕೊಂಡು ಬರ್ತಾನೆ. ಆದ್ದರಿಂದ
ದಯಮಾಡಿ ಹೋರಾಟ ಮಾಡೋದು ತಪ್ಪಲ್ಲ, ಆದರೆ ಆ ಒಂದು ವರ್ಗ ಇದೆಯಲ್ಲ, ಆ ವರ್ಗದ ಜನಗಳ ಮಧ್ಯೆ ಇದ್ದಾಗ ಅದು ಸಕ್ಸಸ್ ಆಗುತ್ತೆ. ಈಗ ಉದಾಹರಣೆಗೆ ಒಬ್ಬರು ಒಂದು ಆಶ್ರಮದಲ್ಲಿ ಸಾಧು ಸಂತರು ಸತ್ಸಂಗ ಪ್ರವಚನ, ಅಲ್ಲೇನೋ ವ್ಯಾಖ್ಯಾನಗಳು, ಹೆಲ್ತ್ ಬಗ್ಗೆ, ಮೈಂಡ್ ಬಗ್ಗೆ, ಸೋಲ್ ಬಗ್ಗೆ, ಗಾಡ್ ಬಗ್ಗೆ ಎಲ್ಲ ವಿಚಾರಗಳು ನಡೀತವೆ. ಇಂಥ ಕಡೆ ರೌಡಿಸಮ್ಗೆ ಏನು ಕೆಲಸ? ರೌಡಿಗಳು ಬಂದು ಏನು ಮಾಡ್ತಾರೆ? ಅಲ್ಲಿ ಒಡೆಯೋರು, ಕೊಚ್ಚೋರು, ಕೊಲ್ಲೋರು, ಚಾಡಿ ಹೇಳೋರು, ಸುಳ್ಳು ಹೇಳೋರು ಇಂಥವರೆಲ್ಲ ಬಂದಿರ್ತಾರೆ. ಅಲ್ಲಿ ಏನು ಕೆಲಸ ಅವ್ರಿಗೆ? ಆ ವರ್ಗನೇ ಬೇರೆ. ಅವರೆಲ್ಲ ಕುಂತ್ಕೊಂಡು ಎಲ್ಲೋ ಅರಳಿ ಮಠದ ಕೆಳಗಡೆ ಈಜಾಡ್ತಾ ಇರ್ತಾರೆ, ಅವ್ರೇನೋ ಅವ್ರ ದುಶ್ಚಟಗಳನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರು ಬಂದು ಇಲ್ಲಿ ಏನು ಮಾಡ್ತಾರೆ? ಅಥವಾ ಇಲ್ಲಿರುವಂತಹ ವ್ಯಕ್ತಿಗಳು ಅಲ್ಲೋಗಿ ಏನು ಮಾಡ್ತಾರೆ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಇದೆಲ್ಲ ವರ್ಗಗಳು ಬೇರೆ ಬೇರೆ ವರ್ಗಗಳು. ಆ ಮನಸ್ಥಿತಿ ಹೊಂದಿರುವಂಥವ್ರು ಅಂತಹ ಕ್ರಿಯೆಗಳಿಗೆ, ಕರ್ಮಗಳಿಗೆ, ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ನೀವು ಯಾರನ್ನೇ ಹೋರಾಟಕ್ಕೆ ಕರಿಬೇಕಾದ್ರೆ ಮೊದಲು ಅವರ ಮನಸ್ಥಿತಿಗಳನ್ನು ತಿಳ್ಕೊಂಡು ಆ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಹೇಳಿ ಖಂಡಿತವಾಗಿ ಪಾಲ್ಗೊಳ್ತಾರೆ. ಅದು ಬಿಟ್ಬಿಟ್ಟು ಎಲ್ಲರನ್ನೂ ಮಾಡೋದ್ರಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ನಾನು ಸಾಕಷ್ಟು ಜನ ಇಲ್ಲಿ ಬರೋವಂಥವ್ರಿಗೆ ಹಿನ್ನೆಲೆಯಾಗಿ ಅವ್ರಿಗೆ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು, ಏನು ಮಾಡಬೇಕು, ಇದು ಗೆಲ್ಲೋದಕ್ಕೆ ಇದರ ತಂತ್ರಗಳೇನು, ಯಂತ್ರ ಮಂತ್ರ ತಂತ್ರ ಅಂತ ಹೇಳಿ ನಮ್ಮ ಋಷಿಮುನಿಗಳು ಮಾಡಿಕೊಟ್ಟಿರ್ತಾರೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ, ಅದೊಂದು ಬ್ರಹ್ಮವಿದ್ಯೆ, ಋಷಿವಿದ್ಯೆ. ಆ ವಿದ್ಯೆಗಳನ್ನು ಕಲಿತು ಅದರ ಮೂಲಕ ಏನಾದರೂ ಸೂಕ್ಷ್ಮವಾಗಿ ನಿಮಗೆ ಸಹಾಯ ಮಾಡಬಹುದೇ ಹೊರತು ಸ್ಥೂಲವಾಗಿ ಬಂದು ನಾನು ನಿಮಗೆ ಖಂಡಿತವಾಗಿ ಸಹಾಯ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ದಯಮಾಡಿ ನಾನು ಹೇಳೋದನ್ನು ಅಪಾರ್ಥ ಮಾಡ್ಕೊಳ್ಬೇಡಿ, ಮನನ ಮಾಡಿ, ಕುಂತ್ಕೊಂಡು ಯೋಚನೆ ಮಾಡಿ. ಯಾವುದೇ ಒಂದು ಕೆಲಸ ಸಕ್ಸಸ್ ಆಗಬೇಕಾದ್ರೆ ಅದು 10 ಜನ ಕೈ ಹಾಕಿದರೆ 10 ಜನನೂ ಸಮಾನ ಮನಸ್ಕರರಾಗಿದ್ದರೆ ಮಾತ್ರ ಅದು ಯಶಸ್ವಿಗೊಳ್ತವೆ. ಆ 10 ಜನದಲ್ಲಿ ಯಾವುದೋ 3 ಹಣ್ಣುಗಳು ಕೊಳ್ತೋಗ್ಬಿಟ್ಟಿದೆ ಅಂತಂದರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗೋದಿಲ್ಲ, ಡೆಫಿನೆಟ್ಲಿ ಸಕ್ಸಸ್ ಆಗೋದಿಲ್ಲ. ಆದ್ದರಿಂದ 10ಕ್ಕೆ 10 ಕೂಡ ಮುತ್ತು, 10ಕ್ಕೆ 10 ಸೇರಿದ್ರೆ ಮುತ್ತು. ಆ ಮುತ್ತಿನ ಹಾರ ನಿಮಗೆ ರೆಡಿ ಆಗಬೇಕಂದ್ರೆ ಸಮಾನ ಮನಸ್ಕರರನ್ನು ಸೇರಿಸ್ಕೊಳ್ಳಿ. ಕೆಲಸಕ್ಕಾಗಲಿ ಅಥವಾ ಹೋರಾಟಕ್ಕಾಗಲಿ, ನೀವು ಯಾವುದೋ ಸಾಧನೆ ಮಾಡೋದಕ್ಕೆ ಎಲ್ಲರೂ ಸೇರಿ ಮಾಡುವಂತಹ ಕೆಲಸಗಳನ್ನು ಈ ರೀತಿ ಮಾಡೋದಕ್ಕೆ ಸಕ್ಸಸ್ ಸಿಗುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ಬಂದು ಜನಸಂಖ್ಯೆಯನ್ನು ಸೇರಿಸೋದಕ್ಕೆ ಅದರಿಂದ ತಾತ್ಕಾಲಿಕವಾಗಿ ನಿಮಗೆ ಒಂದು ರೀತಿ ತೃಪ್ತಿ ಸಿಗಬಹುದಷ್ಟೇ, ಬಟ್ ಶಾಶ್ವತವಾದ ತೃಪ್ತಿ ಸಿಗೋದಕ್ಕೆ ಸಾಧ್ಯವಿರೋದಿಲ್ಲ. ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನಕ್ಕೆ ನೇರವಾಗಿ ಬಂದು ಭೇಟಿ ಮಾಡಬಹುದು. ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನು ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬೋದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.